ಸ್ನೇಹಿತರೆ, ಕಂಚಿಯ ಪಲ್ಲವರು ಪ್ರಸಿದ್ಧ ಅರಸ ನರಸಿಂಹವರ್ಮನ್ ಬರ್ತಾನೆ. ಈತನಿಗೆ ಒಂದು ಬಿರುದು ಇರುತ್ತೆ, ಅದು ಮಹಾಮಲ್ಲ ಅನ್ನುವಂಥದ್ದು. ಸೊ ಬಾದಾಮಿ ಮೇಲೆ ದಾಳಿ ಮಾಡ್ತಾನೆ, ಪುಲ್ಕೇಶಿನ ಸೋಲಿಸ್ತಾನೆ, ವಾತಾಪಿಕೊಂಡ ಅನ್ನುವಂಥ ಬಿರುದನ್ನು ಪಡೆದುಕೊಳ್ತಾನೆ. ಮಹಾಬಲಿಪುರಂ ಅನ್ನುವಂಥ ಒಂದು ಪಟ್ಟಣವನ್ನ ಈತ ಕಟ್ತಾನೆ. ಸೊ ಮಹಾಬಲಿಪುರಂ 8 ಏಕಶಿಲಾ ರಥಗಳಿರುವಂಥ ಒಂದು ಜಾಗ. ಸೊ ಗಂಗಾವತಾರಣ ಒಂದು ಉಬ್ಬು ಶಿಲ್ಪ ಇರುವಂಥದ್ದು. ಸೊ ಅಲ್ಲಿ ಶಿವ ದೇವಾಲಯ ಇರುವಂಥದ್ದು, ಕಂಚಿಯ ಕೈಲಾಸನಾಥ ಮತ್ತು ವೈಕುಂಠ ಪೆರುಮಾಳ್ ಅನ್ನುವಂಥ ಇತರೆ ದೇವಸ್ಥಾನಗಳು 2 ಇರುವಂಥದ್ದು. ನೆಕ್ಸ್ಟ್ ಟಾಪಿಕ್ ವೆರಿ ಇಂಪಾರ್ಟೆಂಟು, ರಾಷ್ಟ್ರಕೂಟರು. ಸೊ ಕವಿರಾಜ ಮಾರ್ಗ ಅನ್ನುವಂಥ ಒಂದು ರಚನೆ ಇದೆ, ಶ್ರೀವಿಜಯ ಇದನ್ನು ರಚನೆ ಮಾಡ್ತಾನೆ. ಸೊ 9ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಕನ್ನಡದ ಮೊದಲ ಕೃತಿ, ಗದ್ಯ ಕೃತಿ. ಸೊ ಪಂಪ ಬರ್ತಾನೆ, ಪಂಪ ಭಾರತವನ್ನು ಬರೀತಾನೆ. ಮಹಾಭಾರತದ ಕಥೆಯನ್ನು ಒಳಗೊಂಡಿರುವಂಥದ್ದು, ಅಥವಾ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಇನ್ನೊಂದು ಹೆಸರಿದೆ. ವೇಮಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಪಂಪ ಇದ್ದ. ಸೊ ಎಲ್ಲರದೊಳಗೆ ಕೈಲಾಸನಾಥ ದೇವಾಲಯ ರಚನೆ ಯಾರು ಮಾಡ್ತಾರೆ? 1ನೇ ಕೃಷ್ಣ ಮಾಡ್ತಾನೆ. ಎಲಿಫೆಂಟಾ ಗುಹಾಲಯಗಳು ಇಲ್ಲಿ ಕಂಡು ಬರುವಂಥದ್ದು. ಸೊ ಪ್ರಮುಖ ಅರಸರು ಯಾರ್ಯಾರು ಬರ್ತಾರೆ? 3ನೇ ಗೋವಿಂದ ಬರ್ತಾನೆ. ಹಿಮಾಲಯದವರೆಗೆ ಜಯಬೇರಿಯನ್ನು ಬಾರಿಸಿ ಗೋವಿಂದನ ಮಧ್ಯಾಹ್ನಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವಂಥದ್ದನ್ನು ಈತನ ಒಂದು ಸಾಧನೆ ಬಗ್ಗೆ ತಿಳಿಸುವಂಥದ್ದು. ಅಮೋಘ ವರ್ಷ ನೃಪತುಂಗ 3ನೇ ಗೋವಿಂದನ ಮಗ. ಸೊ ಪ್ರಮುಖ ಅರಸ ಬರ್ತಾನೆ. ಶ್ರೀ ವಿಜಯ ಅವನು ಆಸ್ಥಾನದ ವಿದ್ವಾಂಸನಾಗಿರ್ತಾನೆ. ಮಾನ್ಯ ಕೇಟ ಆತನ ರಾಜಧಾನಿ. ಅರಬ್ ಪ್ರವಾಸಿ ಸುಲೈಮಾನ್ ಭೇಟಿ ಕೊಡ್ತಾನೆ. 4 ಮಹಾನ್ ರಾಜ್ಯಗಳಲ್ಲಿ ಈತನ ರಾಜ್ಯವು ಕೂಡ ಒಂದಾಗಿತ್ತಂತ ಉಲ್ಲೇಖವನ್ನು ಮಾಡ್ತಾನೆ. ಆನಂತರದಲ್ಲಿ 3ನೇ ಕೃಷ್ಣ ಬರ್ತಾನೆ. ಚೋಳ ಪಾಂಡ್ಯ ಮಾಡ್ತಾರೆ. ಶಿವ ಅರಸನಿಂದ ಕಪ್ಪು ಸಂಗ್ರಹವನ್ನು ಮಾಡ್ತಾನೆ. ಪೊನ್ನ ಕೃಷ್ಣನ ಆಶ್ರಯವನ್ನು ಪಡ್ಕೊಳ್ತಾನೆ. ಯಾರು? 3ನೇ ಕೃಷ್ಣನಿಂದ. ನೆಕ್ಸ್ಟ್ ಬರುವಂಥದ್ದು ಕಲ್ಯಾಣದ ಚಾಲುಕ್ಯರು. ಬಸವ ಕಲ್ಯಾಣ ರಾಜಧಾನಿ ಆಗಿರುವಂಥದ್ದು. 6ನೇ ವಿಕ್ರಮಾದಿತ್ಯ ಪ್ರಸಿದ್ಧ ಅರಸ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡ್ತಾನೆ. ಈತನ ಆಸ್ಥಾನದಲ್ಲಿ ಬೆಲ್ಲನ್ನು ಬರ್ತಾನೆ. ವಿಕ್ರಮಾಂಕ ದೇವಚರಿತ ಅನ್ನುವಂಥ ಪುಸ್ತಕವನ್ನು ಬರೀತಾನೆ. ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಅನ್ನುವಂಥ ಪುಸ್ತಕವನ್ನು ಬರೀತಾನೆ. ಇದು ಯಾತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು? ಹಿಂದೂ ಕಾನೂನು ಗ್ರಂಥಗಳಿಗೆ ಸಂಬಂಧಪಟ್ಟಿರುವಂಥದ್ದು. 3ನೇ ಸೋಮೇಶ್ವರ ಬರ್ತಾನೆ, ವಿಕ್ರಮಾದಿತ್ಯನ ಮಗ. ಸಂಸ್ಕೃತದಲ್ಲಿ ಮಾನಸೋಲ್ಲಾಸ ಅನ್ನುವಂಥ ಕೃತಿಯನ್ನು ಬರೀತಾನೆ. ಸೊ ನೆಕ್ಸ್ಟ್ ಒನ್ ಚಕ್ರವರ್ತಿ ರನ್ನ ಬರ್ತಾನೆ. ಆತ ಸಾಹಸ ಭೀಮ ವಿಜಯ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಸೊ ರತ್ನತ್ರಯರು ಯಾರು ಅಂತ ಕೇಳ್ತಾರೆ? ಪಂಪ, ರನ್ನ, ಪೊನ್ನ. ಜನ್ನ ಬರೋದಿಲ್ಲ. ಸೊ ಇಟಗಿಯೊಳಗೆ ಮಹಾದೇವ ದೇವಾಲಯ ಇರುವಂಥದ್ದು. ಈ ದೇವಾಲಯಗಳ ಚಕ್ರವರ್ತಿ ಅನ್ನುವಂಥದ್ದನ್ನು ಉಲ್ಲೇಖ ಆಗಿರುವಂಥದ್ದು ಅಲ್ಲಿಯ ಶಾಸನದಲ್ಲಿ ನಮಗೆ ಕಂಡು ಬರುವಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹೊಯ್ಸಳರು ಬರ್ತಾರೆ. ಸೊ ಇವರ ದೇವಾಲಯಗಳು ಎಲ್ಲಿದ್ದಾವೆ? ಬೇಲೂರು, ಹಳೆಬೀಡು, ಸೋಮನಾಥಪುರ, ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ. ಹಳೆಬೀಡಿನೊಳಗೆ ದೂರ ಸಮುದ್ರ. ಹಳೆಬೀಡಿಗೆ ಮೊದಲು ದೂರ ಸಮುದ್ರ ಅಂತ ಹೆಸರಿತ್ತು. ಮಲ್ಲಿಕಾಪುರ ಕೊಳ್ಳೆ ಹೊಡೆದ ನಂತರ ಅದು ಹಳೆಬೀಡಾಯಿತು 1310ರಲ್ಲಿ. ಸೊ ರಾಜಧಾನಿ ಯಾವುದು? ದೂರ ಸಮುದ್ರ, ಹಳೆಬೀಡು ಅಂತ ಕರೀತಾರೆ. ವಿಷ್ಣುವರ್ಧನ ವೈಷ್ಣವ ಪಂಥ ಸ್ವೀಕಾರವನ್ನು ಮಾಡ್ತಾನೆ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ತತ್ವಕ್ಕೆ ದಿಂದ ಪ್ರೇರಣೆಯಾಗಿ 3ನೇ ಬಳ್ಳಾಲ ಕೋಣೆ ಅರಸ ಬರ್ತಾನೆ. ಸಾಹಿತ್ಯ ಜನ್ನ, ಹರಿಹರ, ರಾಘವಾಂಕ ಕವಿಗಳು ಬರ್ತಾರೆ. ಜನ್ನ ಚಕ್ರವರ್ತಿ ಯಶೋಧರ ಕಲ್ಯಾಣ ಅಂತ ಕೃತಿಯನ್ನು ಬರೀತಾನೆ. ಸೊ ಹರಿಹರ ರಗಳೆಯ ಕವಿ ಗಿರಿಜಾ ಕಲ್ಯಾಣ ಬರೀತಾನೆ. ಅಂಡಯ್ಯ ಕಬ್ಬಿಗರ ಕಾವ್ಯ, ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಜನ್ನ ಯಶೋಧರ ಚರಿತೆ. ಸೊ ಇದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟು. ಸೊ ಈಗೇನು ಹೇಳಿದನಲ್ಲ, ಇದರಿಂದ ಪ್ರಶ್ನೆಗಳು ಬಂದೇ ಬರ್ತಾವೆ. ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಹೇಳಕ್ಕಾಗಲ್ಲ, ಬಟ್ ಇವ್ರ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಇದಿಷ್ಟು ನಾಲೆಜ್ ಇತ್ತಂತಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ನಾವು ಹಾಕ್ಬೋದು. ಸೊ ಯಾವ ರೀತಿ ಇದನ್ನು ಕಂಡುಕೊಳ್ಳೋದು?
ಒಂದು ಟಾಪಿಕ್ಗೆ ಸಂಬಂಧಪಟ್ಟಾಗಿ ನಾವೇ ಪ್ರಶ್ನೆಗಳನ್ನ ರಚನೆ ಮಾಡಿಕೊಂಡು ನಾವೇ ಉತ್ತರವನ್ನು ಬರೆದು ತಗೋದ್ರಿಂದ ಇದು ಈಸಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.